ವಿಧಾನಸೌಧದಲ್ಲಿ ಸಚಿವ ಸಂಪುಟದ ಮಹತ್ವದ ಸಭೆ ನಡೆಯಲಿದೆ. ಸಭೆಗೂ ಮುನ್ನ ಮಾಧ್ಯಮಗಳಿಗೆ ಪರಮಾರ್ಮಿಕವಾದ ನುಡಿಯನ್ನ ನುಡಿದಿದ್ದಾರೆ. ಒಪ್ಪಂದದ ಮಾತುಕತೆಯ ಬಗ್ಗೆ ಈ ಹಿಂದೆ ಪರಮೇಶ್ವರ್ ಅವರು ಗರಂ ಆಗಿದ್ರು. ಈ ಪ್ರಶ್ನೆಗೆ ಕ್ಯಾಬಿನೆಟ್ ಬಳಿಕ ಏನ್ ಹೇಳಬೇಕು ಹೇಳೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಏನಾಗತ್ತೆ ಅಂತ ಹೇಳಿ ಕ್ಯಾಬಿನೆಟ್ಗೆ ಪರಮೇಶ್ವರ್ ಅವರು ತೆರಳಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಏನು ಸಚಿವ ಸಂಪುಟದ ಮಹತ್ವ ಸಭೆ ಇದೆ. ಈ ಹಿಂದೆ ಕೂಡ ಮಾಧ್ಯಮಗಳಿಗೆ ಪರಂ ಅವರು ಮಾರ್ಮಿಕವಾಗಿ ಮಾತನಾಡಿದ್ರು. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹ ಪದವನ್ನ ಇಟ್ಕೊಂಡು ಏನು ಸಿಎಂ ಬದಲಾವಣೆ ಅಥವಾ ಸಿಎಂ ಸ್ಥಾನಕ್ಕೆ ಬೇರೆ ಆಕಾಂಕ್ಷಿಗಳು ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸಂದರ್ಶನವೊಂದರಲ್ಲಿ ಡಿಕೆ ಶಿವಕುಮಾರ್ ಅವರು ಏನು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನಾನು ಪಕ್ಷಕ್ಕೆ ಮೊದಲಿನಿಂದಲೂ ಕೂಡ ಬದ್ಧನಾಗಿದ್ದೇನೆ, ಅದಕ್ಕೆ ಹೈಕಮಾಂಡ್ ಎಲ್ಲೂ ಕೂಡ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಸಿಎಂ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನಾದ್ರೂ ಒಪ್ಪಂದ ಆಗಿದ್ಯಾ ಅಂತ ಮಾಧ್ಯಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಪ್ರಶ್ನೆಯನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಮಾರ್ಮಿಕವಾಗಿ ಮಾತನಾಡಿ ಈ ಪ್ರಶ್ನೆಗೆ ಕ್ಯಾಬಿನೆಟ್ ಆದ ಮೇಲೆ ಏನು ಹೇಳಬೇಕು ನಾನು ಹೇಳ್ತೀನಿ, ನೋಡ್ತಾ ಇರಿ ಅಂತ ಹೇಳಿ ಕ್ಯಾಬಿನೆಟ್ಗೆ ತೆರಳಿದ್ರು. ಹಾಗಾದ್ರೆ ಇವತ್ತು ನಿಜಕ್ಕೂ ಕೂಡ ಏನು ಸಚಿವ ಸಂಪುಟದ ವಿಸ್ತರಣೆ ಆಗತ್ತಾ, ಕೆಪಿಸಿಸಿ ಅಧ್ಯಕ್ಷಗಾದಿಯ ಬದಲಾವಣೆ ಆಗತ್ತಾ, ಎಲ್ಲವೂ ಕೂಡ ಈ ಒಂದು ಮಹತ್ವದ ಸಭೆಯ ನಂತರದಲ್ಲಿ ಗೊತ್ತಾಗತ್ತೆ. Ashwavega English News. Coming soon. Your channel, your voice, your trust.